ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಎಲ್ಲ ವೀಕ್ಷಕರಿಗೆ ಗಣೇಶ ಗೌರಿ ಹಬ್ಬದ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇವೆ. ಹೆಣ್ಣಿನ ಮನದಿಂದ ಹಳ್ಳ್ಯಾಗೆ ಹುಟ್ಟೀನಿ, ಸಣ್ಣತನದಿಂದ ಕಲಿತೀನಿ ಸೋಬಾನ ಪದಗಳ, ಇಷ್ಟದಿಂದ ಹಾಡೀನಿ ಚೌಡಿಕಿ ಪದಗಳ, ಕಾಲ್ಗೆಜ್ಜೆ ಕಟ್ಟಿ ನಿನ್ನ ಹೆಸರಿಗೆ ಕುಣಿದೀನಿ ನನ್ನವ್ವ ರೇಣುಕೆಲ್ಲವ್ವ. ಎದೆ ಮೇಲೆ ತಾಳಿ ನನಸೊತ್ತು ಮೂಗ ಮೂಗುತಿ ಕಿವಿಯ ಓಲೆ ಇತ್ತು, ಕಾಲಲ್ಲಿ ಕಾಲುಂಗರ ಇಟ್ಟು ಹಳದಿ ಹಸಿರು ಬಿಳಿ ಕೆಂಪು ಇಳಕಲ್ಲ ಸೀರೆಗಳ ಸುತ್ತು ಕಂಗುಳಿಸುವೆ ನಾ ಜೋಗವ್ವ, ಜಮದಗ್ನಿ ಪತ್ನಿ ನನ್ನವ್ವ. ಹೆಣ್ಮನದಿ ನೀ ಹುಟ್ಟಿ ಬಿಳಿ ಅಂಗಿ ಬಿಳಿ ಲುಂಗಿ ಅಥವಾ ಬಣ್ಣ ಬಣ್ಣದ ಪುರುಷ ಪೋಷಾಕು ಧರಿಸಿ, ಹಣೆಯ ಕುಂಕುಮ ಭಂಡಾರವಿರಿಸಿ, ಕೊರಳ ಮುತ್ತು ಕೈಯ ಜಕಂಬಳೆ ತೊಟ್ಟು, ಅವ್ವನ ಆರಾಧಕ ನೀ ಪೂಜಾರಿ, ನಮ್ಮ ಜೋಗಪ್ಪ ನನ್ನವ್ವ ಪರಶುರಾಮನವ್ವ. ಅವ್ವನ ಪದವೇ ಆಹಾರ, ಡೊಳ್ಳು ಕುಣಿತವೇ ಆನಂದ, ಅವಳ ಸಾನ್ನಿಧ್ಯವೇ ಸ್ವರ್ಗ. ಆಕೆಯೇ ಆನತಿಯೇ ಸರ್ವೋಚ್ಚ ನಾ ಜೋಗುತಿ ನನ್ನವ್ವ ಸವದತ್ತಿಯ ಒಡತಿ. ಮೈಮನ ಎನ್ನುವ ಕವನ ಸಂಕಲನದ ಒಂದು ಪದ್ಯದ ಕೆಲವು ಭಾಗಗಳನ್ನಷ್ಟೇ ತಮ್ಮ ಮುಂದೆ ಓದಿಗಿಟ್ಟೆ. ಯಾಕೆ ಈ ಒಂದು ಕವನವನ್ನು ನಾನು ಓದಿದೆ ಅನ್ನೋ ಪ್ರಶ್ನೆ, ಅದರಲ್ಲೂ ಹಬ್ಬದ ದಿನ ಯಾಕೆ ಓದಿದೆ ಈ ಪ್ರಶ್ನೆ, ಈ ಪದ್ಯವನ್ನು ಓದಿದೆ ಅನ್ನೋ ಅನುಮಾನ ನಮ್ಮ ವೀಕ್ಷಕರಲ್ಲಿ ಬಂದಿರಬಹುದು. ಇದನ್ನು ಪ್ರಜ್ಞಾಪೂರ್ವಕವಾಗಿ ಆಯ್ಕೆ ಮಾಡಿಕೊಂಡು ಓದಿದ್ದೀನಿ. ನಮ್ಮ ಸಮಾಜದಲ್ಲಿ ನಮ್ಮ ನಡುವೆ ಲಿಂಗತ್ವ ಅಲ್ಪಸಂಖ್ಯಾತರು ಇದ್ದಾರೆ. ಲಿಂಗತ್ವ ಅಲ್ಪಸಂಖ್ಯಾತರು ಹಾಗಂದ್ರೇನು? ಅವರು ಯಾರು? ನಮ್ಮಿಂದ ಹೇಗೆ ಭಿನ್ನ? ದೈಹಿಕವಾಗಿ ಮಾತ್ರ ಭಿನ್ನವಾ, ಮಾನಸಿಕವಾಗಿ ಮಾತ್ರ ಭಿನ್ನವಾ, ಅಥವಾ ಎಲ್ಲ ರೀತಿಯಿಂದಲೂ ಅವರು ಭಿನ್ನವಾ? ಯಾಕೆ ಹೀಗಾಗಿದೆ? ಇದು ಪ್ರಕೃತಿಯಿಂದ ಆದಂಥ ದೋಷವಾ ಅಥವಾ ತಾನಾಗಿಯೇ ಮಾಡಿಕೊಂಡಿದ್ದ ಆಯ್ಕೆ ಇಲ್ಲವಾ? ನಮ್ಮ ಸಮಾಜದಲ್ಲಿ ಇವರು ಬದುಕನ್ನು ಹೇಗೆ ನಡೆಸ್ತಾ ಇದ್ದಾರೆ? ಹೀಗೆ ನೂರಾರು ಪ್ರಶ್ನೆಗಳು ನಮ್ಮ ಮನಸ್ಸಲ್ಲಿ ಹುಟ್ಟುತ್ತೆ. ಅಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿ ನಮಗೆ ಅಷ್ಟಾಗಿ ಪರಿಚಯ ಇಲ್ಲದೇ ಇರತಕ್ಕಂಥ ಒಂದು ಅದ್ಭುತ ಲೋಕವನ್ನು ನಮಗೆ ಪರಿಚಯ ಮಾಡಿಕೊಡೋಕ್ಕೆ ಬಂದಿದ್ದಾರೆ ಅಕ್ಕೈ ಪದ್ಮಶಾಲಿ ಅವರು. ಸರ್ ನಮಸ್ಕಾರ. ಅಕ್ಕ, ಸ್ವಾಗತ ಕಾರ್ಯಕ್ರಮ. ಥ್ಯಾಂಕ್ ಯು ಸರ್. ಚಂದನಕ್ಕೆ ಈ ವೇದಿಕೆ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ಚಂದನವಾನದ ಈ ಸಿಬ್ಬಂದಿಗಳಿಗೆ ತಮಗೆ ವಿಶೇಷವಾದ ಮನದುಂಬಿದ ಶುಭಾಶಯಗಳನ್ನು ನಾನು ಒಂದೆಡೆ ಸಂಸ್ಥೆ ಪರವಾಗಿ ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ. ತುಂಬ 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 ಸಂತೋಷ. ಅಕ್ಕೈ ಪದ್ಮಶಾಲಿ ಆತ್ಮಕಥನ, ಅಕ್ಕೈ ಡೊಮಿನಿಕ್ ನಿರೂಪಿಸಿದ್ದಾರೆ. ಓದಬೇಕು ಈ ಕೃತಿಯನ್ನು, ದಯವಿಟ್ಟು ಓದಲೇಬೇಕು. ಈ ಕೃತಿಯನ್ನು ಒಮ್ಮೆ ಓದಿದ್ರೆ ಈ ಲಿಂಗತ್ವ ಅಲ್ಪಸಂಖ್ಯಾತರ ಬದುಕು ಏನಿದೆ, ಮುಖ್ಯವಾಗಿ ಅಕ್ಕೈ ಅವರು ಒಂದೊಂದು ಅಗ್ನಿ ಪರೀಕ್ಷೆಯನ್ನು ಹೇಗೆ ಎದುರಿಸ್ಕೊಂಡು ಬಂದರು ಅನ್ನೋದರ ಪ್ರತ್ಯಕ್ಷ ನಿರೂಪಣೆ ಕಂಡುಬರುತ್ತೆ. ಅಕ್ಕ, ಮೊದಲು ನನಗೆ ತಾವು ಒಂದು ಶಬ್ದದ ಪರಿಚಯ ಮಾಡಿಕೊಡಬೇಕು. ಲಿಂಗತ್ವ ಅಲ್ಪಸಂಖ್ಯಾತರು ಅಂದರೆ ಏನು? ಇದು ನಮಗೆ ಬಹಳ ಬಹಳ ಗೊಂದಲದಲ್ಲಿ ಇರತಕ್ಕಂಥ ಶಬ್ದ. ಕೇಳಿದ್ದೇವೆ ಅನೇಕ ಸಲ, ಆದರೆ ಅರ್ಥ ಗೊತ್ತಿಲ್ಲ. ಸರ್, ಏನಂದ್ರೆ ಹುಟ್ಟಿದ್ದು ಗಂಡಾಗಿ ಹೆಣ್ಣಿನ ಭಾವನೆಯೊಂದಿಗೆ ಜೀವಿಸ್ತಾ ಸಂಪೂರ್ಣವಾಗಿ ನಾವು ಹೆಣ್ಣಾಗಿ ಪರಿವರ್ತನೆ ಆಗ್ತೀವಿ. ಹುಟ್ಟಿದ್ದು ಹೆಣ್ಣಾಗಿ ಗಂಡಸಿನ ಭಾವನೆಯೊಂದಿಗೆ ಜೀವಿಸ್ತಾ ಸಂಪೂರ್ಣವಾಗಿ ನಾವು ಗಂಡಸಾಗ್ತೀವಿ. ಸಾಮಾಜಿಕ ಕಟ್ಟುಪಾಡುಗಳ ಮಧ್ಯೆ ನಿರ್ದಿಷ್ಟವಾದಂತಹ ಈ ಪಿತೃಪ್ರಧಾನ ವ್ಯವಸ್ಥೆಯಲ್ಲಿ ಗಂಡು ಅಂದರೆ ಅವರಿಗೆ ಶಿಶ್ನ ಇರಬೇಕು, ಅವರಿಗೆ ದಾಡಿ ಇರಬೇಕು,
ಮುಖದ ಮೇಲೆ ಮೀಸೆ ಇರಬೇಕು, ಗಂಡಸ್ಥಾನ ಇರಬೇಕು ಅಂತೆಲ್ಲ ಹೇಳುವಂಥ ಈ ಕಟ್ಟುಪಾಡುಗಳ ಮಧ್ಯೆ ಒಂದಾದರೆ, ಹೆಣ್ಣು ಅಂತಂದರೆ ಆಕೆ ಮೂಗು ಚುಚ್ಚಬೇಕು, ಕಿವಿ ಚುಚ್ಚಬೇಕು, ಹೆಣ್ತನವನ್ನು ಸಂಪೂರ್ಣವಾಗಿ ಕವರ್ ಮಾಡಬೇಕಾಗ್ತದೆ, ಬೇರೆ ಜೊತೆ ಜೋರ ಧ್ವನಿಯಲ್ಲಿ ಮಾತಾಡೋಕ್ಕಾಗ ಸಾಧ್ಯ ಇಲ್ಲ, ಮನೆ ಬಿಟ್ಟು 6 ಗಂಟೆ 7 ಗಂಟೆ ಮೇಲೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದೆಲ್ಲವೂ ಕೂಡ ಸಾಮಾಜಿಕವಾಗಿ ಮಾಡೋ ಕಟ್ಟುಪಾಡುಗಳು. ಈ ಎರಡೂ ಕಟ್ಟುಪಾಡುಗಳ ಮಧ್ಯೆ ನಾವು ಹುಟ್ಟಿದ್ದು ಗಂಡಾಗಿ ಸಂಪೂರ್ಣವಾಗಿ ಹೆಣ್ಣಾಗಿ ಪರಿವರ್ತನೆ ಆಗುವ ಆ ಪ್ರಕ್ರಿಯೆ ಇದೆಯಲ್ಲ, ದಟ್ ಈಸ್ ವೆರಿ ಚಾಲೆಂಜಿಂಗ್. ಹುಟ್ಟಿದ್ದು ಹೆಣ್ಣಾಗಿ ಗಂಡಸಿನ ಭಾವನೆಯೊಂದಿಗೆ ನಾವು ಜೀವಿಸಿ ಸಂಪೂರ್ಣವಾಗಿ ಗಂಡಸಾಗ್ತೀವಲ್ಲ, ಆ ಪ್ರಕ್ರಿಯೆ ತುಂಬ ಎಷ್ಟು ಕ್ಲಿಷ್ಟವಾಗ್ತದೆ ಅಂತ ಹೇಳಿದ್ರೆ ಅದು ಲೈಕ್ ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಒಂದು ಯಕ್ಷ ಪ್ರಶ್ನೆಯನ್ನು ನಾವು ನಮಗೆ ಹಾಕ್ಕೊಂಡು ಜನ 1000 ಹೇಳಿ, ಸಮಾಜ 1000 ಹೇಳಿ, ನಾನು ಹೆಣ್ಣೆ ಅಂತ. ಅದಕ್ಕೆ ನಾನು ಒಂದು ಸ್ಟೇಟ್ಮೆಂಟ್ ಹಾಕ್ತೀನಿ. ಏನು ಅಂತಂದ್ರೆ, ಸ್ತ್ರೀಲಿಂಗ ನಾನಲ್ಲ, ಪುಲ್ಲಿಂಗ ನಾನಲ್ಲ, ಅಂತರ್ಲಿಂಗ ನಾನಲ್ಲ, ನಪುಂಸಕಲಿಂಗ ನಾನಲ್ಲ, ನಾನನ್ನ ಲಿಂಗವನ್ನು ನಿರ್ಧರಿಸುವ ಮಹಾಲಿಂಗಿ ಅಕ್ಕೈ ಪದ್ಮಶಾಲಿ. ಸೊ ನನ್ನ ಲಿಂಗವನ್ನ ನಿರ್ಣಯಿಸುವ ವ್ಯಕ್ತಿ ನಾನು ಆಗಿರ್ಬೇಕಾದ್ರೆ ನನ್ನನ್ನು ನಿರ್ಣಯ ಮಾಡಲಿಕ್ಕೆ ತಾವ್ಯಾರು? ಈ ಸಮಾಜ ಯಾರು? ನಿಮ್ಗೆ ಆ ಒಂದು ಅಧಿಕಾರವನ್ನ ಹಕ್ಕನ್ನ ಕೊಟ್ಟವ್ರು ಯಾರು? ಸೊ ನನ್ನ ತನವನ್ನ ನಾನು ತೀರ್ಮಾನ ಮಾಡಬೇಕಿ ವಿನಃ ನೀವು ಹೇಗೆ ತೀರ್ಮಾನ ಮಾಡ್ತೀವಿ ಅಂತ ಪ್ರಶ್ನೆ ಇವತ್ತು ನಮ್ಮ ಜೊತೆ ಇದೆ. ಹಾಗೆ ತಾವು ಲಿಂಗತ್ವ ಅಲ್ಪಸಂಖ್ಯಾತರು ಅಂದ್ರೆ ಯಾರು ಅಂತ. ನಾವೆಲ್ಲರೂ ಮನುಷ್ಯರು. ನಾವು ನಮ್ಮನ್ನ ಹಲವಾರು ವೈವಿಧ್ಯತೆಯಲ್ಲಿ ನಮ್ಮ ಸಮುದಾಯವನ್ನು ನಾವು ಗುರುತಿಸ್ಕೊಳ್ತೀವಿ. ನಮ್ಮದೇ ಒಂದು ಭಾಷೆ ಇದೆ, ನಮ್ಮದೇ ಒಂದು ಸಂಸ್ಕೃತಿ ಇದೆ, ನಮ್ಮದೇ ಒಂದು ಪರಂಪರೆ ಇದೆ. ಹಾಗಿದೆ ಈ ಒಂದು ದೊಡ್ಡ ಛತ್ರಿ ಅಂತ ಹೇಳ್ತೀವಿ. ಇಟ್ಸ್ ಎ ಬಿಗ್ ಅಂಬ್ರೆಲ್ಲಾ. ಅಂಡರ್ ದಿ ಅಂಬ್ರೆಲ್ಲಾ ವಿ ಹ್ಯಾವ್ ಮಲ್ಟಿಪಲ್ ಆಫ್ ಐಡೆಂಟಿಟೀಸ್. ಏನಪ್ಪ ಅದು? ಕೋಥಿ, ಜೋಗಪ್ಪ, ಮರ್ಲಾಡಿ, ಶಿವಶಕ್ತಿ, ಜೋಗ್ತ, ಅಕ್ವಾ, ನಿರ್ವಾಣ, ಸಾಟ್ಲಾ, ಹಿಜ್ರಾ, ಪಂಥಿ ಸಾಟ್ಲಾ, FTMs. ಸೊ ಈಗ ಪ್ರತಿಯೊಂದು ವೈವಿಧ್ಯತೆಗೆ ಅದರದೇ ಒಂದು ಸಾಂಪ್ರದಾಯಿಕ ಮತ್ತು ಸಾಂಸ್ಕೃತಿಕವಾದ ಒಂದು ನೆಲೆ ಇದೆ. ಇಲ್ಲಿ ತನಕ ನಮ್ಮ ಸಮಾಜದ ಯಾವುದು ಪಠ್ಯದಲ್ಲಿ ಬಂದಿಲ್ಲ, ಜನಗಳ ಬಾಯಲ್ಲಿ ಅದು ಆಡು ಭಾಷೆಗೆ ಬರಲೇ ಇಲ್ಲ. ಹಾಗಿದ್ದಾಗ ಈ ಒಂದು ಸಮೂಹ ನಮ್ಮ ಪ್ರಪಂಚದಾದ್ಯಂತ ಪ್ರಕೃತಿಯ ಭಾಗವಾಗಿ ನಾವು ಜೀವಿಸ್ತಿರ್ಬೇಕಾದ್ರೆ ಇವತ್ತು ನಮ್ಮ ಬಗ್ಗೆ ಯಾರು ಮಾತೇ ಆಡ್ತಾ ಇಲ್ಲ ಅಂತಂದ್ರೆ ಅದು ಎಷ್ಟು ಮಟ್ಟಿಗೆ ಸರಿ ಇದೆ. ಆದರೆ ಈ ಒಂದು ಸನ್ನಿವೇಶದಲ್ಲಿ ನಾನು ನಮ್ಮ ಭಾರತದ ನ್ಯಾಯಾಂಗಕ್ಕೆ, ಸರ್ವೋಚ್ಚ ನ್ಯಾಯಾಲಯಕ್ಕೆ, ಕರ್ನಾಟಕದ ಉಚ್ಚ ನ್ಯಾಯಾಲಯಕ್ಕೆ ಮತ್ತು ಅತಿ ಎಲ್ಲ ಒಂದು ನ್ಯಾಯಾಂಗದ ಒಂದು ಈ ವ್ಯವಸ್ಥೆಗೆ ನಾವು ಧನ್ಯವಾದ ಇದು ಅರ್ಪಿಸೋದಕ್ಕೆ ಇಷ್ಟವನ್ನು ಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಒಂದು ಸಮೂಹ ತನ್ನ ಲಿಂಗತ್ವದ ಲೈಂಗಿಕತೆ ವಿಚಾರಕ್ಕೆ ಸಾಮಾಜಿಕ ಬಹಿಷ್ಕಾರವನ್ನು ಇವತ್ತು ನಾವು ಎದುರಿಸ್ತಾ ಇದ್ದೀವಿ ಅಂತಂದ್ರೆ ಅದು ಸಾಧ್ಯ ಇಲ್ಲ. ಈ ಸಮುದಾಯದವು ಕೂಡ ಸಂವಿಧಾನದ ಮುಂದೆ ಸಮಾನ ಪ್ರಜೆಗಳಾಗಿ ನಾವು ಗೌರವಿಸಬೇಕು ಅಂತ ಕೊಟ್ಟಂತ ಹಲವಾರು ತೀರ್ಮಾನಗಳನ್ನು ಇವತ್ತು ಮುಂದೆ ನಾವು ಇಷ್ಟು ನೇರವಾಗಿ ಸರ್ಕಾರದ ಚಂದನ ವಾಹಿನಿಯಲ್ಲಿ ನಿಮ್ಮ ಜೊತೆ ನಾವು ಈ ಥಟ್ ಅಂತೇಳಿ ಕಾರ್ಯಕ್ರಮದಲ್ಲಿ ಭಾಜನ ಆಗಿರೋದಕ್ಕೆ ಸಾಕ್ಷಿ ಆಗ್ತಾ ಇದೆ ಅನ್ನೋದಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ ಸರ್. ಈಗ ಗಂಡಸು ಅಂದರೆ ಹೀಗೆ ಇರಬೇಕು, ಹೆಂಗಸು ಅಂದರೆ ಹೀಗೆ ಇರಬೇಕು ಅಂತ ಕಟ್ಟುಪಾಡುಗಳನ್ನು ನಮ್ಮ ಸಮಾಜ ಹಾಕಿದೆ, ಸತ್ಯ. ಆದರೆ ವಿದೇಶಗಳಲ್ಲಿ ಈ ರೀತಿಯ ಕಟ್ಟುಪಾಡು ಉಂಟಾ? ಅಲ್ಲಿನ ಸ್ಥಿತಿ ಏನು? ಭಾರತ ಅತಿ ದೊಡ್ಡ ಪ್ರಜಾತಂತ್ರ ರಾಷ್ಟ್ರ. ಸಂಸ್ಕೃತಿಯನ್ನ, ನಮ್ಮದೇ ಪರಂಪರೆಯನ್ನ, ನಮ್ಮದೇ ಇತಿಹಾಸವನ್ನ ನಾವು ತಗೊಂಡು ಹೋಗ್ತಿರ್ಬೇಕಾದ್ರೆ ಬೇರೆ ದೇಶಕ್ಕೆ ನಾವು ಹೋಲಿಸಿದಾಗ ಆ ದೇಶದ ಸಿಸ್ಟಮೇ ಬೇರೆ ಇದೆ. ಅದು ನೇಪಾಳ ಆಗಿರಲಿ, ಥೈಲ್ಯಾಂಡ್ ಆಗಿರಲಿ, ಅಮೇರಿಕ ಆಗಿರಲಿ, ಜಪಾನ್ ಆಗಿರಲಿ, ಯುನೈಟೆಡ್ ಕಿಂಗ್ಡಮ್ ಆಗಿರಲಿ, ಹಲವಾರು ಪಾಶ್ಚಾತ್ಯ ದೇಶಗಳಲ್ಲಿ ಅದರದ್ದೇ ಒಂದು ರೀತಿ ಇದೆ. ಆದರೆ ಆ ದೇಶಗಳಿಗೂ ನಮ್ದು ಹೋಲಿಸಿದಾಗ ವಿ ಆರ್ ಫಾರ್ ಬೆಟರ್ ದೆನ್ ಎನಿ ಅದರ್ ಕಂಟ್ರೀಸ್. ನಮಗೆ ಸಂಸ್ಕೃತಿಯ ಆಧಾರದಲ್ಲಿ ಎಕ್ಸೆಪ್ಟೆನ್ಸ್ ಇದೆ, ನಮ್ಮ ಭಾಷೆಯ ಆಧಾರ ಇದೆ, ಧರ್ಮಗಳ ಆಧಾರದಲ್ಲಿ ನಮಗೆ ಅಕ್ಸೆಪ್ಟೆನ್ಸ್ ಇದೆ. ಎಲ್ಲವನ್ನೂ ಬಿಡಿ, ಸಂವಿಧಾನದ ಚೌಕಟ್ಟಿನ ಕೆಳಗಡೆ ನಮಗೆಲ್ಲ ಇಷ್ಟು ದೊಡ್ಡ ಅಕ್ಸೆಪ್ಟೆನ್ಸ್ ಇರಬೇಕಾದ್ರೆ ಸಾಮಾಜಿಕವಾಗಿ ಯಾಕೆ ನಾವು ಇಷ್ಟು ಬಹಿಷ್ಕೃತರು ಅಂತ ನನಗೆ ಒಂದು ಪ್ರಶ್ನೆ ತುಂಬಾ ಕಾಡ್ತಾ ಇದೆ. ಇಫ್ ಯು ಕಂಪೇರ್ ಟು ಅದರ್ ಕಂಟ್ರೀಸ್ ಮತ್ತೆ ಭಾರತ ಅಂತ ನಾನು ಆಗಲೇ ಹೇಳ್ತಿದ್ದೆ, ಇವತ್ತು ಯಾಕೆ ನಮಗೆ ಪ್ರಾಪರ್ ಆದ ಒಂದು ಶಿಕ್ಷಣ ಸಿಗ್ತಾ ಇಲ್ಲ? ಯಾಕೆ ನಮ್ಮ ತುಂಬ ಅನೇಕರು ನಾವು ಭಿಕ್ಷಾಟನೆಗೆ ನಾವು ಆ ಒಂದು ಆಯ್ಕೆಯನ್ನು ಮಾಡ್ಕೊಂಡಿದ್ದೇವೆ? ಯಾಕೆ ನಮ್ಮ ದೇಹವನ್ನು ಮಾರ್ಕೊಂಡೇ ಜೀವನವನ್ನು ಮಾಡ್ತಾ ಇದ್ದೇವೆ? ಹಾಗಿದ್ದಾಗ ಇದಕ್ಕೆಲ್ಲ ಕಾರಣಕರ್ತರು ಯಾರು? ಸೊ ಮೂಲಭೂತವಾದ ಪ್ರಶ್ನೆಗಳನ್ನ ಇವತ್ತು ನಾವು ಸಮಾಜಕ್ಕೆ ವಾಪಸ್ ಈ ಮೂಲಕ, ಈ ವೇದಿಕೆ ಮೂಲಕ ನಾವು ಕೇಳಿಲ್ಲ ಅಂತಂದ್ರೆ ನಮ್ಮಲ್ಲೂ ತುಂಬಾ ಜನ, ನಮ್ಮ ಮಾಳವಿಕ ನಮ್ಮ ಸಮುದಾಯದವಳೆ, ಗಂಡ ಗುಟ್ಟಿ ಹೆಣ್ಣಿನ ಭಾವನೆಯೊಂದಿಗೆ ಅವಳಿಗೆ ಸೀರೆ ಉಡಕ್ಕೆ ಇಷ್ಟ ಇಲ್ಲ, ಪ್ಯಾಂಟ್ ಶರ್ಟ್ ಇಟ್ಕೊಂಡು ತನ್ನ ಭಾವನೆ ವ್ಯಕ್ತಪಡಿಸಿ ಇವತ್ತು ಮೈಮನ ಅಂತ ಇವತ್ತು ಈ ಒಂದು ಕವನೆಯನ್ನು ಹಾಕಿದ್ದಾಳೆ. ಇಡೀ ಸಮುದಾಯದ ಒಂದು ಧ್ವನಿಯಾಗಿದೆ. ಅದೇ ರೀತಿ ಅಟೆನ್ಷನ್ ಪ್ಲೀಸ್ ಅಂತೇಳಿ ನಮ್ಮ ಸಮುದಾಯದವರೇ ಆದಂಥ ಎಲ್ಲ ಬಡ ಲೈಂಗಿಕ ಅಲ್ಪಸಂಖ್ಯಾತರು, ಯಾರಿಗೆ ಭಿಕ್ಷೆ ಮಾಡಲಿಕ್ಕೆ ಇಷ್ಟ ಇಲ್ಲ, ಸೆಕ್ಸ್ ವರ್ಕ್ ಮಾಡಲಿಕ್ಕೆ ಇಷ್ಟ ಇಲ್ಲ, ಅಂಥ ಸಮುದಾಯ ಧ್ವನಿಯಾಗಿರುವಂತಹ ಈ ಅಟೆನ್ಷನ್ ಪ್ಲೀಸ್ ಪುಸ್ತಕ ಇದೆಯಲ್ಲ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇವತ್ತು ಅಕ್ಕೈ ಬಗ್ಗೆ ತಾವು ಪುಸ್ತಕ ಹೇಳ್ತಾರೆ, ಪ್ರೊಫೆಸರ್ ಡೊಮಿನಿಕ್ ಅವರು ಬರೆದ ಪುಸ್ತಕ, ಈ ನಿರೂಪಣೆ ಏನಿದೆಯೋ, ಇವತ್ತು ಈ ಪುಸ್ತಕ 17 ವಿಶ್ವವಿದ್ಯಾಲಯಕ್ಕೆ ಪಠ್ಯ ಆಗಿರುವಂಥದ್ದು, 2 ಲಕ್ಷಕ್ಕೂ ಮಕ್ಕಳು ಹೆಚ್ಚು ಓದಿ ಅದನ್ನು ಆಚೆ ಹೋಗ್ತಿರುವಂಥದ್ದು. ದಿಸ್ ಇಸ್ ವೆರಿ ಮಚ್ ನೀಡೆಡ್ ಫಾರ್ 21st century.
ಐ ಆಮ್ ಥ್ಯಾಂಕ್ ಟು ಮೈ ಗವರ್ಮೆಂಟ್ ಆಫ್ ಕರ್ನಾಟಕ. ನಿಜಕ್ಕೂ ಇದು ಇಷ್ಟು ವಿಶ್ವವಿದ್ಯಾನಿಲಯಗಳಿಗೆ ಪಠ್ಯ ಆಗಿದೆ ಅಂತ ಹೇಳ್ತಂದ್ರೆ ಬಹುಶಃ ನಮ್ಮ ಮುಂದಿನ ತಲೆಮಾರಿಗೆ ಒಂದು ಹೊಸ ದಾರಿದೀಪ ಆಗಬಹುದೇನೋ ಅಂತ ಅನಿಸುತ್ತೆ. ಡೆಫಿನೆಟ್ಲಿ ಸರ್. ಈ ಒಂದು ಪುಸ್ತಕ ನಾನು ಓದಿಲ್ಲ, ಆದರೆ ಓದುವ ಇಚ್ಛೆ ಅಂತೂ ನನಗೆ ಖಂಡಿತ ಇದೆ. ಹಾಗೆಯೇ ನಮ್ಮ ವೀಕ್ಷಕರೂ ಸಹ ಈ ಒಂದು ಪುಸ್ತಕವನ್ನು ಓದಿತು ಅಂತ ಹೇಳ್ತಂದ್ರೆ ಹೊಸ ಜಗತ್ತು ಖಂಡಿತ, ಹೊಸ ಒಳಗಣ್ಣು ತಮಗೆ ಖಂಡಿತ ದೊರೆಯುತ್ತೆ ಅಂತ ನಾನು ಭಾವಿಸಬಲ್ಲೆ. ಅಕ್ಕಯ್ಯ, ಇದು ಗಂಡಿನ ದೇಹದಲ್ಲಿ ಹೆಣ್ಣಿನ ಭಾವನೆ, ಹೆಣ್ಣಿನ ದೇಹದಲ್ಲಿ ಗಂಡಿನ ಭಾವನೆ ಅಂತ ಹೇಳಿದ್ರಿ, ತಾವು ವರ್ಣಿಸಿದ್ರಿ. ಇದು ಯಾಕೆ ಹೀಗಾಗುತ್ತೆ? ಏನಾದರೂ ವೈಜ್ಞಾನಿಕ ಕಾರಣ ಉಂಟಾ? ಸೊ ವೈಜ್ಞಾನಿಕವಾಗಿ ಅಮೇರಿಕನ್ ಸೈಕಿಯಾಟ್ರಿಕ್ ಅಸೋಸಿಯೇಷನ್, ಇಂಡಿಯನ್ ಸೈಕಿಯಾಟ್ರಿಕ್ ಅಸೋಸಿಯೇಷನ್, ಹ್ಯಾರಿ ಬೆಂಜಾಮಿನ್ ಪ್ರೋಟೋಕಾಲ್, ಯೋಗ್ಯಕರ್ತ ಪ್ರಿನ್ಸಿಪಲ್ಸ್, ಈ ಎಲ್ಲವೂ ಕೂಡ ಏನು ಹೇಳುತ್ತೆ ಅಂತಂದರೆ, ಒಂದು ಗಂಡು ಶಿಶ್ನದ ಆಧಾರದಲ್ಲಿ ಹುಟ್ಟಿದಾಗ ಹೇಗೆ ಸಹಜವಾಗಿದೆಯೋ, ಒಂದು ಹೆಣ್ಣು ಯೋನಿಯ ಆಧಾರವಾಗಿ ಹುಟ್ಟುವ ಸಹಜ ಪ್ರಕ್ರಿಯೆ ಹೇಗಿದೆಯೋ, ಅದೇ ರೀತಿ ಹುಟ್ಟಿದಾಗಿ ಗಂಡಾಗಿದ್ದು ಹೆಣ್ಣಿನ ಭಾವನೆಯೊಂದಿಗೆ ಜೀವಿಸೋದು ಕೂಡ ಅಷ್ಟೇ ಸಹಜವಾಗಿದೆ, ಹೆಣ್ಣಾಗಿ ಹುಟ್ಟಿ ಗಂಡಸಾಗಿ ಪರಿವರ್ತನೆ ಆಗೋದು ಕೂಡ ಅಷ್ಟೇ ಸಹಜವಾಗಿದೆ ಅಂತ ಸೈಂಟಿಫಿಕ್ ರೀಸನ್ ಪ್ರಕಾರ ಜಸ್ಟಿಫಿಕೇಶನ್ ಮಾಡ್ತಾರೆ. ಇನ್ನೊಂದು ಕಡೆ ಏನು ಹೇಳ್ತಾರೆ ಅಂತಂದರೆ, ಈ ನಮ್ಮ ಸಮುದಾಯಕ್ಕೆ ತುಂಬ ಜನಕ್ಕೆ ಹಾರ್ಮೋನ್ಸ್ ಜಾಸ್ತಿ ಆಗಿರ್ತದೆ, ಆ ಕಾರಣಕ್ಕೆ ನಾವು ಈ ಥರ ಮಾಡ್ತೀವಿ, ಆ ಥರ ಏನೋ ಲೈಕ್ ಈ ಥರ ಬಂದು ಹುಟ್ಟು ಬೆಳಿತೀವಿ ಅಂತ. ಕ್ರೋಮೋಸೋಮ್ಸ್ ನಮಗೆ ಡಿಫಿಷಿಯನ್ಸಿ ಆದಾಗ ನಾವು ಈ ಥರ ಹುಟ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಸೊ ಈಗ ನಾವು ಸೈನ್ಸ್ ಒಂದು ಕಡೆ ಡೆಫಿನೆಟ್ಲಿ ನೋಡಲೇಬೇಕಾಗ್ತದೆ. ಇವತ್ತು ಈಗಿನ ಜಗತ್ತು ಸೈನ್ಸ್ ಬಿಟ್ಟರೆ ಬೇರೆ ನಮ್ಗೆ ಯಾವುದು ಆಪ್ಷನ್ಸ್ ನನಗೆ ಕಾಣಿಸ್ತಾ ಇಲ್ಲ. ಸಂಸ್ಕೃತಿ 1000 ಇಂಟರ್ಪ್ರಿಟೇಷನ್ಗಳಿದ್ದಾವೆ, ಸಾಮಾಜಿಕವಾಗಿ 1000 ಇಂಟರ್ಪ್ರಿಟೇಷನ್ಗಳಿದ್ದಾವೆ. ಅದನ್ನು ಹೇಳೋದು ಇವತ್ತು ಸೈನ್ಸ್ ಈಸ್ ದಿ ಅಟ್ಮೋಸ್ಟ್ ಟು ಆಲ್ ಆಫ್ ಅಸ್ ಟುಡೇ. ಸೊ ಸೈನ್ಸಲ್ಲಿ ಒಂದಷ್ಟು ಬದಲಾವಣೆಗಳಾಗಬೇಕು, ಜೊತೆಗೆ ನಮ್ಮ ಬಗ್ಗೆ ಅಧ್ಯಯನಗಳು ಮಾಡಲೇಬೇಕಾಗ್ತದೆ. ಪ್ರಪಂಚದಾದ್ಯಂತ ಕೆಲ ರಾಷ್ಟ್ರಗಳು ಬಿಟ್ಟರೆ ನಮ್ಮ ಭಾರತ ಸೇರಿದಂಗೆ ಇನ್ನೂ ಅನೇಕ ರಾಷ್ಟ್ರಗಳಿಗೆ ಇದ್ರ ಬಗ್ಗೆ ಒಂದು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಸೊ ನಾವು ವೆರಿ ಕನ್ಸರ್ನಿಂಗ್ ಕ್ವೆಶನ್, ನಮಗೆ ಸೈನ್ಸಿನ ಹೆಸರಲ್ಲಿ ಈ ಸಾಮಾಜಿಕ ಬಹಿಷ್ಕಾರ ಸಾಧ್ಯ ಆಗ್ತದಾ ಅಂತ ಪ್ರಶ್ನೆ. ಸೊ ಸೈನ್ಸ್ ತುಂಬ ಜನಕ್ಕೆ ಅದು ಪರಿಚಯ ಇಲ್ಲ, ಗೊತ್ತಿಲ್ಲ, ಅದು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟವಾದ ಪ್ರಕ್ರಿಯೆ ಇಲ್ಲಕ್ಕಿದ್ದರೂ ಕೂಡ. ಆದರೆ ನಮ್ಮದು ಸಾಮಾಜಿಕ ಬದುಕಿದೆಯಲ್ಲ, ಆ ಸಾಮಾಜಿಕ ಬದುಕಿಗೆ ಅಂಬೇಡ್ಕರ್ ಸಾಹೇಬರು ಹೇಗೆಲ್ಲ ಶೋಷಣೆಗಳನ್ನು, ತಾರತಮ್ಯಗಳನ್ನು ಮೀರಿ ಸಂವಿಧಾನದ ರಚನಾ ಸಮಿತಿಯ ಮುಖ್ಯಸ್ಥರಾಗಿ ಬಂದಿದ್ದಾರೋ, ಅವರು ತುಂಬ ಚೆನ್ನಾಗಿ ನೇರವಾಗಿ ಹೇಳ್ತಾರೆ, ವಿ ಆಲ್ ಕನೆಕ್ಟ್ ಟು ಡಾಕ್ಟರ್ BR ಅಂಬೇಡ್ಕರ್. ಅವರ ಜೀವನ ನಮ್ಮ ಜೀವನ ಏನು ಬೇರೆ ವ್ಯತ್ಯಾಸ ಇಲ್ಲ. ಅವರ ಜಾತಿಯಿಂದ ತಮ್ಮ ತಾರತಮ್ಯಗಳನ್ನು ಅವರು ಫೈಟ್ ಮಾಡ್ತಾ ಹೋಗ್ತಾರೆ. ನಾವು ಲಿಂಗದಿಂದ, ಲಿಂಗತ್ವದಿಂದ, ಲೈಂಗಿಕತೆಯಿಂದ, ನಮ್ಮ ಎಕ್ಸಿಸ್ಟೆನ್ಸಿಂದ ಸಾಮಾಜಿಕ ಬಹಿಷ್ಕಾರವನ್ನು ನಾವು ಫೇಸ್ ಮಾಡ್ತಿರೋದು. ಬಹುಶಃ ಈ ಸಮಾಜಕ್ಕೆ ಅದು ನಾಚಿಕೆ ಆಗಬೇಕು ಅಂತ ನಂಗೆ ಅನಿಸ್ತಾ ಇದೆ ಸರ್. ಅಕ್ಕಯ್ಯ, ಒಂದು ಸೂಕ್ಷ್ಮವಾದ ಪ್ರಶ್ನೆ ಇದು. ನಮ್ಮ ದೇಶಕ್ಕಿಂತ ಅಮೆರಿಕಕ್ಕೆ ಹೆಚ್ಚು ಅನ್ವಯ ಆಗುತ್ತೆ. ಅಮೆರಿಕದಲ್ಲಿ ಗರ್ಭದಲ್ಲಿ ಇರ್ತಕ್ಕಂಥ ಭ್ರೂಣದ ಲಿಂಗವನ್ನು ವೈದ್ಯರು ತಂದೆ ತಾಯಿಗಳಿಗೆ ಹೇಳೋದಕ್ಕೆ ಅನುಮತಿ ಉಂಟು. ಹಾಗೆಯೇ ಯಾವುದಾದರೂ ಆನುವಂಶಿಕ ಕಾಯಿಲೆಗಳು ಆ ಮಗುವಿಗೆ ಇರಬಹುದಾ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಸಾಕಷ್ಟು ಪರೀಕ್ಷೆಗಳಿವೆ. ಈ ರೀತಿ ತಾವು ಹೇಳೋದ್ರಲ್ಲ, ಗಂಡು ಹೆಣ್ಣಲ್ಲಿ, ಹೆಣ್ಣು ಗಂಡಲ್ಲಿ ಇಂತಹ ಸ್ಥಿತಿಯನ್ನು ಪತ್ತೆ ಹಚ್ಚಲಿಕ್ಕೆ ಏನಾದರೂ ಅನುಕೂಲತೆಗಳು, ಪರೀಕ್ಷೆಗಳು ಇತ್ಯಾದಿಗಳು ಉಂಟಾ? ಕೊನೆ ಪಕ್ಷ ವಿದೇಶಗಳಲ್ಲಿ ಆ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಸರ್, ಮೊದಲನೇದಾಗಿ ಆ ಪರೀಕ್ಷೆ ನಮ್ಮ ಭಾರತದಲ್ಲಿ ಇಲ್ಲ, ಮತ್ತು ಅದು ಆಗಬಾರ್ದು ಅಂತ ನಾವು ಹೇಳ್ತೀವಿ. ಅದು ಗಂಡಾಗಿರಲಿ, ಹೆಣ್ಣಾಗಿರಲಿ, ಅಂತರ್ಲಿಂಗಿ ಆಗಿರಲಿ, ಯಾವುದೇ ಮಗುವಿದ್ದರೆ ಆ ಮಗುವನ್ನು ಹುಟ್ಟಲಿಕ್ಕೆ, ಬದುಕಲಿಕ್ಕೆ ಆ ವ್ಯವಸ್ಥೆ ಸಾಮಾಜಿಕವಾಗಿ ನಿರ್ಮಾಣ ಆಗಲೇಬೇಕಾಗ್ತದೆ. ವಿದೇಶಗಳ ಬಗ್ಗೆ ನನಗೆ ಅಷ್ಟು ಸ್ಪಷ್ಟವಾದ ಮಾಹಿತಿ ಇಲ್ಲ. ಈಗ ತುಂಬ ಟೈಮಲ್ಲಿ ನಮ್ಮಂಥ ಸಮುದಾಯದನ್ನು ನೋಡಿದ ತಕ್ಷಣ, ಎಸ್ಪೆಷಲಿ ಲೈಕ್ ಈ ಒಂದು ರಾಜಕಾರಣದ ಒಂದು ಹಿನ್ನೆಲೆ ಬಂದಾಗ, ಅವನು ನಪುಂಸಕಾರಿ, ಅವನ ಕೈತಲ್ಲಿ ಬಳೆ ತೊಟ್ಕೊಳ್ಳಿ, ಸೀರೆ ಉಟ್ಕೊಳ್ಳಿ, ಆ ಥರ ರಾಜಕಾರಣ ಮಾಡಲಿ ಅಂತ ಹೇಳ್ತಾರಲ್ಲ, ಅದು ನೇರವಾಗಿ ನಮ್ಮ ಸಮುದಾಯಗಳನ್ನ ಇಟ್ಕೊಂಡು ಮಾಡುವಂಥ ಒಂದು ದೂಷಣೆ. ಅದು ಸಂವಿಧಾನದ ನೈತಿಕತೆಯಲ್ಲಿ ಅವ್ರಿಗೆ ಪರ್ಮಿಟೇ ಮಾಡೋದಿಲ್ಲ. ಹಾಗಿದ್ದಾಗ ನಪುಂಸಕ ಪದದ ಅರ್ಥ ಜಡ. ಜಡ ವಸ್ತು ಈಕ್ವಲ್ಸ್ ನಪುಂಸಕ. ಅಂದರೆ ಯಾವುದು ಜಡ ವಸ್ತು? ಮೈಕ್ ಜಡ ಆಗ್ತದೆ, ಈ ಟೇಬಲ್ ಜಡ ಆಗ್ತದೆ, ಈ ಪುಸ್ತಕ ಜಡ ಆಗ್ತದೆ. ನಾನು ಜೀವಿಸ್ತಿರುವ ಒಂದು ಮಾನವ ಕುಲಕ್ಕೆ ಸೇರಿದವಳು. ಸೊ ನಾನು ನಿರ್ಜೀವಿ ಅಲ್ಲ, ನಾನು ಜೀವಿ.
ಸೊ ನನಗೆ ನೀವು ನಪುಂಸಕವನ್ನು ಈ ಮೈಕಿಗೆ ಹೋಲಿಸೋದನ್ನ ನೀವು ಲೈಕ್ ನನಗೆ ಮತ್ತು ನಮ್ಮ ಸಮುದಾಯಕ್ಕೆ ಹೋಲಿಸಿದ್ರೆ ಅದು ಅವರೆಲ್ಲೋ ಒಂದು ಕಡೆ ಈ ಸಾಹಿತ್ಯ ಲೋಕಕ್ಕೆ ಮಾಡಿದ ಅಪಮಾನ ಅಂತ ಅನಿಸ್ತಾ ಇದೆ, ಸಂವಿಧಾನಕ್ಕೆ ಮಾಡಿದ ಒಂದು ದೊಡ್ಡ ಅವಮಾನ ಅಂತ ಅನಿಸ್ತಾ ಇದೆ. ಹಾಗಿದ್ದಾಗ ನಪುಂಸಕ ನಾವಲ್ಲ, ನಾವು ಲಿಂಗತ್ವ ಅಲ್ಪಸಂಖ್ಯಾತರು, ಗಂಡಾಗುಟ್ಟಿ ಹೆಣ್ಣಾಗಿ ಪರಿವರ್ತನೆ ಆದವರು, ಹೆಣ್ಣಾಗುಟ್ಟಿ ಗಂಡಸಾಗಿ ಪರಿವರ್ತನೆ ಆದವರು. ಸೊ ನಾವು ಕೂಡ ಮನುಷ್ಯರೇ. ಬಹಳ ಒಳ್ಳೆ ಒಳನೋಟ ಕೊಟ್ರಿ. ಅದಕ್ಕೊಂದು ಇಂಗ್ಲಿಷ್ ಒಂದು ಹಾಡು ನೆನಪಿಗೆ ಬಂತು ನನಗೆ. ವೈ ಆರ್ ಯು ಕಿಲ್ಲಿಂಗ್ ಪೀಪಲ್ ಇನ್ ದಿ ನೇಮ್ ಆಫ್ ಜೆಂಡರ್ ಸೆಕ್ಸುವಾಲಿಟಿ, ವಿ ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್ಸ್, ವಿ ಆಲ್ಸೋ ಹ್ಯಾವ್ ಡಿಗ್ನಿಟಿ. ನಾನು ಅದಷ್ಟು ಹಾಡುಗಳನ್ನ ಬರಿತೀನಿ, ಹಾಗಾಗಿ ನನಗೆ ಇದು ಒಂದು ಹಾಡು ನೆನಪು, ಏನೋ ಇದು ಕನ್ನಡದ ಒಂದು ಹಾಡು ನೆನಪು, ತುಂಬ ಕಂಪೋಸ್ ಮಾಡ್ತಾ ಇರ್ತೀನಿ. ಹಾಗಾದಾಗ ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ್ತ, ಅಪ್ಪ ಅಮ್ಮನ ನುಂಗಿ, ಅಮ್ಮ ಮಗನನ್ನು ನುಂಗಿ, ಮಗನಾಗಿರುವ ಲವ್ವು ಒಂದು ಹುಡುಗಿಯೇ ನುಂಗಿದ್ಲ ತಂಗಿ, ಹುಡುಗನ್ನ ಹುಡುಗಿ ನುಂಗಿದ್ಲ. ನಮ್ಮ ಸಮುದಾಯಕ್ಕೆ ಈ ಭಾಷೆ ಹೆಂಗೆ ನಾವು ತಗೊಳ್ತೀವಿ ಅಂತಂದ್ರೆ, ಪಂತಿ ಡಿಡಿಯಾಗಿ, ಡಿಡಿ ಕೋಥಿಯಾಗಿ, ಕೋಥಿಯಾಗಿ ಸಾಟ್ಲಾ ಹುಟ್ಟು ಹಿಜ್ರಾ ಆಗಿದ್ಲ ತಂಗಿ, ಪಂತಿಯು ಹಿಜ್ರಾ ಆಗಿದ್ಲ. ಅಂದ್ರೆ ಹುಟ್ಟಿದ್ದು ಗಂಡಾಗಿ ಇದ್ದಿದ್ದು ಪ್ಯಾಂಟ್ ಶರ್ಟ್ನಲ್ಲೇ, ಪ್ಯಾಂಟ್ ಶರ್ಟಿಂದ ಡಬಲ್ ಡೆಕ್ಕರ್ ಆಗಿ, ಡಬಲ್ ಡೆಕ್ಕರಿಂದ ಸೀರೆ ಹುಟ್ಟಿ ಆಪರೇಷನ್ ಆಗಿ, ಆಪರೇಷನಿಂದ ಮುಂದೆ ನಮ್ಮ ಸಮುದಾಯಕ್ಕೆ ನಾವು ಸೇರ್ಕೊಳ್ಳೋ ಪ್ರಕ್ರಿಯೆ ಇದೆಯಲ್ವಾ, ಅದು ನಮ್ಮದೇ ಆದ ಒಂದು ಪದಗಳದು. ಅದನ್ನು ಲೈಂಗಿಕತೆಗೆ ಹೇಗೆ ನಾವು ತೆಕ್ಕೊಳ್ತೀವಿ ಅಂತಂದರೆ, ಹೆಟ್ರೋಸೆಕ್ಸ್ ಬೈಸೆಕ್ಸ್ ಆಗಿ, ಬೈಸೆಕ್ಸ್ ಹೋಮೋಸೆಕ್ಸ್ ಆಗಿ, ಹೋಮೋಸೆಕ್ಸ್ ಆಗಿ ಪ್ಯಾನ್ಸೆಕ್ಸ್ ಆಗಿ, ಸೆಕ್ಸುವಾಲಿಟಿ ಮರೆತಿದ್ಲ ತಂಗಿ, ಕೊನೆಗೂ ತನ್ನ ಸೆಕ್ಸೇ ಮರೆತಿದ್ಲ. ಸೊ ಇತ್ತೀಚಿನ ವಸಾಹತುಶಾಹಿಯ ಒಂದು ಕಾನೂನಿತ್ತು, ಬ್ರಿಟಿಷರು ನಮ್ಮ ಭಾರತವನ್ನು ಆಳಬೇಕಾದ್ರೆ ಸೆಕ್ಷನ್ 377 ಅಂತ ಹೇಳಿ, ಆ ಕಾನೂನು ಪ್ರಕಾರ ಒಂದು ಶಿಶ್ನದ ಆಧಾರ ಗಂಡು, ಒಂದು ಯೋನಿ ಆಧಾರ ಹೆಣ್ಣು ಲೈಂಗಿಕ ಸಂಪರ್ಕ ಮಾಡಿ ಆ ಸಂಪರ್ಕದ ಮೂಲಕ ಏನು ಮಗು ಜನನ ಆಗ್ತಾ ಇತ್ತು, ದಟ್ ಸೆಕ್ಸ್ ವಾಸ್ ಕನ್ಸಿಡರ್ಡ್ ಆಸ್ ಪಾರ್ಟ್ ಆಫ್ ದ ನೇಚರ್ ಅಂತ ಹೇಳ್ತಾ ಇದ್ರು. ಆ ಲೈಂಗಿಕ ಕ್ರಿಯೆ ಮಕ್ಕಳ ಸಂತಾನೋತ್ಪತ್ತಿಗೆ ಬಿಟ್ಟು ಯಾವುದೇ ಲೈಂಗಿಕ ಕ್ರಿಯೆ ನಾವು ಮಾಡ್ತಿದ್ದಾಗ ದಟ್ ಸೆಕ್ಸ್ ವಾಸ್ ಕನ್ಸಿಡರ್ಡ್ ಅಗೇನ್ಸ್ಟ್ ದಿ ಆರ್ಡರ್ ಆಫ್ ನೇಚರ್, ಪ್ರಕೃತಿಗೆ ವಿರುದ್ಧವಾದ ಒಂದು ಲೈಂಗಿಕ ಕ್ರಿಯೆ ಅಂತ ಹೇಳ್ತಾ ಇದ್ರು. ಹಾಗಿದ್ದಾಗ ನಾವು ಮಾಡುವ ಲೈಂಗಿಕತೆ, ನಮ್ಮ ಅಭಿವ್ಯಕ್ತತೆ, ನಮ್ಮ ಆಕರ್ಷಣೆ, ನಮ್ಮ ಆದ್ಯತೆ, ನಮ್ಮ ಆಯ್ಕೆ ಎಲ್ಲವೂ ಕೂಡ ಪ್ರಕೃತಿಗೆ ವಿರುದ್ಧ ಆಗ್ಲಿಕ್ಕೆ ಹೇಗೆ ಸಾಧ್ಯ ಆಗ್ತದೆ? ದಟ್ಸ್ ವಾಟ್ ಮೈ ಸುಪ್ರೀಂ ಕೋರ್ಟ್ ಕಾನ್ಸ್ಟಿಟ್ಯೂಷನ್ ಬೆಂಚ್ ಜಸ್ಟಿಸ್ ದೀಪಕ್ ಮಿಶ್ರಾ ಸಾಹೇಬ್ರಿದ್ರು. ತುಂಬ 2018 ಇಸ್ವಿ ತುಂಬ ಚೆನ್ನಾಗಿ ಹೇಳ್ತಾರೆ, ಯು ಆರ್ ನೋ ಮೋರ್ ಕ್ರಿಮಿನಲ್ಸ್ ಇನ್ ದಿಸ್ ಕಂಟ್ರಿ. ಕ್ರಿಮಿನಲ್ ಅಂತ ಹೇಗೆ ಕರಿತೀರಾ? ಅವ್ರು ಹೇಳ್ತಾರೆ, ಆ ಕಾನೂನು ಅಂತ ಅಷ್ಟು ಹೇಳ್ತಾ ಇದ್ರು. ಎಂತ ಒಂದು ಜಂಜಾಟ ಪರಿಸ್ಥಿತಿ ನಮ್ಮದು ಒಂದು ಸಮುದಾಯದ್ದು ಅಂತಂದರೆ, 1861ರಿಂದ 2009 ಇಸ್ವಿ ತನಕ ನಾವೆಲ್ಲರೂ ದೇಶದ ಸಂವಿಧಾನದ ಮುಂದೆ ಅಪರಾಧಿಗಳಾಗಿದ್ವು. 2009 ಇಸ್ವಿ ದೆಹಲಿ ಉಚ್ಚ ನ್ಯಾಯಾಲಯ ತುಂಬ ಚೆನ್ನಾಗಿ ಕೊಟ್ಟ ತೀರ್ಮಾನ, ಜುಲೈ 2ನೇ ತಾರೀಕು ಕೊಡ್ತಾರೆ. ಅವ್ರು ಹೇಳ್ತಾರೆ, ವಯಸ್ಕರರು ಒಪ್ಪಿಗೆ ಇದ್ದು ನಡೆಸುವ ಲೈಂಗಿಕ ಕ್ರಿಯೆ ತಮ್ಮ ಖಾಸಗಿ ವಲಯದಲ್ಲಿ ಶಿಕ್ಷಾರ್ಹ ಅಪರಾಧವಲ್ಲ. ಆ ತೀರ್ಮಾನ ಕೊಟ್ಟಂಥದ್ದು ಸಂವಿಧಾನದ ನೈತಿಕತೆ ಆಧಾರ ಕೊಟ್ಟ ಜಜ್ಮೆಂಟ್ ಇತ್ತಲ್ಲ, ಅವತ್ತು ನಾವೆಲ್ಲರೂ ಲಕ್ಷಾನುಗಟ್ಟಲೆ ಭಾರತದಲ್ಲಿ ಓಪನ್ ಆಗಿ ಬಂದು ವಿ ಆರ್ ನೋ ಮೋರ್ ಕ್ರಿಮಿನಲ್ಸ್ ಇನ್ ದಿಸ್ ಕಂಟ್ರಿ ಅಂತ ಹೇಳ್ತೀವಿ. ಅದೇ ಸುಪ್ರೀಂ ಕೋರ್ಟ್ 2013ನೇ ತೀರ್ಮಾನ, ಡೆಲ್ಲಿ ಹೈಕೋರ್ಟ್ ತೀರ್ಮಾನ ಮತ್ತೆ ವಾಪಸ್ ಅದು ಸಸ್ಪೆಂಡ್ ಮಾಡ್ತದೆ. ಅವ್ರು ಹೇಳ್ತಾರೆ, ನೋ, ಇಟ್ ಇಸ್ ನಾಟ್ ಅಕ್ಸೆಪ್ಟಬಲ್ ಇನ್ ದಿಸ್ ಕಂಟ್ರಿ ಬಿಕಾಸ್ ವಿ ಪ್ರಾಕ್ಟೀಸ್ ಸೋ ಮಚ್ ಆಫ್ ಕಲ್ಚರ್ ಟ್ರೆಡಿಷನ್ ಇನ್ ದಿಸ್ ಕಂಟ್ರಿ. ಸೊ ನಮಗೆ ನೀವೊಂದು ಮಿನಿಸ್ಕ್ಯೂಲ್ ಮೈನಾರಿಟಿ ಆಗಿದ್ದೀರಿ, ಹಾಗಿದ್ರ ಬಗ್ಗೆ ಹೆಂಗೆ ಮಾತಾಡೋಕ್ಕೆ ಸಾಧ್ಯ ಅಂತ ದಿ ಸಸ್ಪೆಂಡ್ ದ ಡೆಲ್ಲಿ ಹೈಕೋರ್ಟ್ ಜಡ್ಜ್ಮೆಂಟ್. ಆಗ ನಮಗೇನಾಗ್ತೀವಿ, ಮತ್ತೆ ನಾವು ರೀಕ್ರಿಮಿನಲ್ಸ್ ಬಿಫೋರ್ ದಿ ಕಾನ್ಸ್ಟಿಟ್ಯೂಷನ್. ದೊಡ್ಡ ಹೋರಾಟ ಆಗ್ತದೆ. ವಿ ಆಲ್ ವೆಂಟ್ ಟು ಸುಪ್ರೀಂ ಕೋರ್ಟ್. ನಾನು ಒನ್ ಆಫ್ ದ ಪೆಟಿಷನರ್ ಆಕ್ಚುಲ್ ಆಗಿ. ಎಲ್ಲ ಹಕ್ಕನ್ನು ಕೊಟ್ಟು ಸುಪ್ರೀಂ ಕೋರ್ಟ್ 2014 ಜಡ್ಜ್ಮೆಂಟ್ ಅಲ್ಲಿ ಟ್ರಾನ್ಸ್ಜೆಂಡರ್ ಆರ್ ಈಕ್ವಲ್ ಸಿಟಿಸನ್ಸ್ ಬಿಫೋರ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಹೇಳಿದ ಮೇಲೆ ನನ್ನ ಖಾಸಗಿ ನನಗೂ ಇದೆಯಲ್ಲ, ನನಗೂ ಲೈಂಗಿಕ ಅಭಿವ್ಯಕ್ತತೆ ಇದೆಯಲ್ಲ, ನನಗೂ ಆಕರ್ಷಣೆ ಇದೆಯಲ್ಲ, ನನಗೂ ಆಯ್ಕೆ ಇದೆಯಲ್ಲ, ಅದ್ರ ಬಗ್ಗೆ ಯಾಕೆ ಸುಪ್ರೀಂ ಕೋರ್ಟ್ ನಮ್ಮ ನ್ಯಾಯಾಲಯದಲ್ಲಿ ಮಾತಾಡಲಿಲ್ಲ? ಆ ಪೆಟಿಷನ್ ಹಾಕಿದಾಗ ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಮೈ ಸುಪ್ರೀಂ ಕೋರ್ಟ್ ಕಾನ್ಸ್ಟಿಟ್ಯೂಷನ್ ಬೆಂಚ್. ಇಟ್ ಸೆಟ್ ಯು ಆರ್ ನೋ ಮೋರ್ ಕ್ರಿಮಿನಲ್ ಅಂತ ತೀರ್ಮಾನ ಕೊಟ್ಟಿದ್ದನ್ನ ಇಲ್ಲಿ ತನಕ ಅನುಷ್ಠಾನ ಆಗದೆ ಇರುವಂಥದ್ದು ಒಂದು ಖೇದ ಮತ್ತು ದುರಂತ ಅಂತ ಹೇಳ್ತೀನಿ ಸರ್. ಯಾಕೆ ಅನುಷ್ಠಾನ ಆಗಿಲ್ಲ? ಕಾರಣ ಏನು? ಈ ವ್ಯವಸ್ಥೆನಲ್ಲಿ ತಮಗೆ ಚೆನ್ನಾಗಿ ಗೊತ್ತಿದೆ, ಶಿಕ್ಷಣದಲ್ಲಿ ಶಿಕ್ಷಕರು ನಮ್ಮ ಬಗ್ಗೆ ಪಾಠ ಮಾಡಲಿಕ್ಕೆ ಹಿಂದೆ ಸರಿತಾರೆ. ಲಿಂಗತ್ವ ಲೈಂಗಿಕತೆ ಏನು ಒಂದು ಮಕ್ಕಳಿಗೆ ಬೇಕಾದ್ರೆ ಬೇಸಿಕ್ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಟೀಚರ್ಸೇ ಮುಂದೆ ಬರ್ತಿಲ್ಲ ಅಂತಂದ್ರೆ ಇನ್ನು ನಾವು ಶಿಕ್ಷಣದ ಬಗ್ಗೆ ಏನೆಲ್ಲ ಗುರಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ? ನಮ್ಮ ಅಪ್ಪ ಅಂದ್ರೆ ನಮ್ಮನ್ನ ಮನೆಯಲ್ಲಿ ಎಕ್ಸೆಪ್ಟ್ ಮಾಡಿಲ್ಲ ಅಂತಂದ್ರೆ ಇನ್ಯಾರು ಎಕ್ಸೆಪ್ಟ್ ಮಾಡ್ತಾ ಆಗ್ತದೆ? ಅಕ್ಕಪಕ್ಕ ಜನ ಎಕ್ಸೆಪ್ಟ್ ಮಾಡಿಲ್ಲ ಅಂತಂದ್ರೆ ಮತ್ತೆ ಇನ್ಯಾರು ಎಕ್ಸೆಪ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ಫ್ರೆಂಡ್ಸೇ ಇಲ್ಲ ಅಂತಂದ್ರೆ ನಾನು ಎಂತ ಒಂದು ವೈದ್ಯಕೀಯವಾಗಿ ಎಷ್ಟೆಲ್ಲ ಒಂದು ಚಾಲೆಂಜಸ್ ಫೇಸ್ ಮಾಡ್ಬೋದು. ಡಾಕ್ಟರ್ ಶೇಖರ್ ಶೇಷಾದ್ರಿ ಹೂ ಇಸ್ ವರ್ಕಿಂಗ್ ವಿತ್ ನಿಮ್ಹಾನ್ಸ್, ಡಾಕ್ಟರ್ ಸುರೇಶ್ ಬಾದಾ ಮತ್ತೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಏನಾದ್ರಿಂದ ಸಮಸ್ಯೆಗಳು ಬಂದಾಗ ವಿ ಓಂಟ್ ಗೋ ಅಂಡ್ ಟಾಕ್ ಟು ದೆಮ್. ದೇರ್ ಆರ್ ನೋ ಎಕ್ಸ್ಪರ್ಟ್ಸ್ ಟು ಸ್ಪೀಕ್ ಆನ್ ದಿಸ್ ಇಶ್ಯೂ.
ಇದು ಒಂದು ಕಡೆ ಜಟಿಲವಾಗಿರೋ ಸಮಸ್ಯೆಗಳು. ಸೊ ಹಾಗಿದ್ದಾಗ ಇನ್ನು ಈ ವ್ಯವಸ್ಥೆಯನ್ನು ನಾನು ಮಾತಾಡ್ತಾ ಇದ್ದೀನಿ. ದ ಸಿಸ್ಟಮ್ ಆಫ್ ಎಜುಕೇಷನ್, ದ ಸಿಸ್ಟಮ್ ಆಫ್ ಜಸ್ಟಿಸ್, ದ ಸಿಸ್ಟಮ್ ಆಫ್ ಲೆಜಿಸ್ಲೇಚರ್ ಎಲ್ಲವೂ ಕೂಡ ಇನ್ನೂ ಈ ಸಮುದಾಯಗಳ ಬಗ್ಗೆ ಒಂದಷ್ಟು ಆಳವಾಗಿ ಒಪ್ಪನ ತೆಗೆದಿಲ್ಲ ಅಂತಂದರೆ ಇನ್ನು ಯಾವಾಗ ತೆಗೆದುಕೊಳ್ತಾರೆ?